ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ನಾನು ನಿರ್ಮಲಾ ಪ್ರಸಾದ್. ಬನಶಂಕರಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ಅವಲಕ್ಕಿ ಹುಸ್ಲಿ ಸಿಂಪಲ್ ರೆಸಿಪಿ ಮಾಡೋಣ ಬನ್ನಿ. ಅವಲಕ್ಕಿನಲ್ಲಿ ಭತ್ತ ಏನಾದರೂ ಇದೆಯಾ ಗಲೀಜು ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಫಸ್ಟು. ನಾನು ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ kg ಅಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನೇ ಆಗಬೇಕು, ತೆಳು ಅವಲಕ್ಕಿ ಬೇಡ, ಚೆನ್ನಾಗಿರಲ್ಲ ಹುಸ್ಲಿಗೆ. ಇದು 2-3 ಸರಿ ತೊಳ್ಕೊಂಡು ಮತ್ತೆ ನೀರು ಹಾಕಿ ಒಂದು 2 ಮಿನಿಟ್ಸ್ ಫ್ರೆಂಡ್ಸ್ ಅಷ್ಟೇ ನೆನೆಸಬೇಕು. ಅದು ಗಟ್ಟಿ ಅವಲಕ್ಕಿ ಆದರೆ. ಇನ್ ಕೇಸ್ ಮನೇಲಿ ಗಟ್ಟಿ ಅವಲಕ್ಕಿ ಇಲ್ಲ, ತೆಳು ಅವಲಕ್ಕಿ ಇದೆ ಅನ್ನೋದಾದರೆ ಅವಲಕ್ಕಿನ ತೊಳೆದು ಹಾಗೆ ನೀರಿಂದ ಸಪ್ರೇಟ್ ಮಾಡಿಬಿಡಿ ಇಮ್ಮಿಡಿಯೇಟ್. ಈಗ ಸ್ವಲ್ಪ ಗಟ್ಟಿ ಇದೆ ಇದು, ಆಗ 1 ನಿಮಿಷ ಬಿಡ್ತೀನಿ ನಾನು ಅಷ್ಟೇ, 1-2 ನಿಮಿಷ. ಹುಸ್ಲಿಗೆ ಅವಲಕ್ಕಿ ಮೆತ್ತಗಾಗಬಾರ್ದು. ಸೊ 1 ನಿಮಿಷ ಆಗಿದೆ, ಇದು ತೆಗೆದುಬಿಡೋಣ. ನೀರು ಹಿಂಡಿ ಈಗ ಪ್ರಿಪೇರ್ ಮಾಡ್ತಾ ಇರೋ ಪೋಹ ಸುಮಾರು 5 ಜನಕ್ಕಾಗತ್ತೆ. ಡ್ರೈನರ್ಗೆ ಹಾಕ್ಬೋದು, ಡ್ರೈನ್ ಬ್ಯಾಸ್ಕೆಟ್ ಇರುತ್ತಲ್ಲ ಅದಕ್ಕೆ ಹಾಕಿದ್ರೆ ಏನಾಗುತ್ತೆ, ಜಸ್ಟ್ ನೀರು ಸೋಸ್ತೀವಿ, ಬಟ್ ಅವಲಕ್ಕಿಲಿರೋ ನೀರಿನ ಅಂಶ ಹಾಗೇ ಇರುತ್ತೆ. ಸೊ ನಾನು ಹಿಂಡಿ ತೆಗಿತಾ ಇದ್ದೀನಿ ನೀರು ಹೊರಟೋಗ್ಲಿ ಅಂತ, ಯಾಕೆಂದರೆ ಇಷ್ಟು ನೆಂದಿರೋದೇ ಸಾಕು. ಓಕೆ, ಈ ಅವಲಕ್ಕಿ ಅಥವಾ ಪೋಹ ಅಂತ ಏನು ಹೇಳ್ತೀವಿ, ಇದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸ್ ಮತ್ತು ಐರನ್, ಪ್ರೋಬಯೋಟಿಕ್ಸ್ ಎಲ್ಲ ಚೆನ್ನಾಗಿದೆ. ಪ್ರೋಬಯೋಟಿಕ್ಸ್ ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಅವಲಕ್ಕಿನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಒಳ್ಳೆಯ ಗಟ್ ಹೆಲ್ತ್ ಕೂಡ ಸಿಗುತ್ತೆ. ಆಮೇಲೆ ಇದು ಎನರ್ಜಿನ ಸ್ಲೋ ಆಗಿ ರಿಲೀಸ್ ಮಾಡಿ ಬ್ಲಡ್ ಶುಗರ್ ಲೆವೆಲ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಯಾಬಿಟಿಕ್ಸಿಗೆ ಕೂಡ ಅವಲಕ್ಕಿ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಸೊ ಗೈಸ್, ಈ ಅವಲಕ್ಕಿನ ನೀರಿಂದ ತೆಗೆದು ಚೆನ್ನಾಗಿ ಹಿಂಡಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಸಪ್ರೇಟಾಗಿ. ಒಗ್ಗರಣೆಗೆ ಕೂಡ ಏನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಬೇಡ. ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗು, ಅರಿಶಿನ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ ಇಷ್ಟಿದ್ರೆ ಸಾಕು. ನಾವು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಳ್ಳೋ ಬದಲು ಇದಕ್ಕೆ ದುಂಡಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಮಿಷ್ಟ, ಫೈನಲಿ ಉದ್ದುದ್ದಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಗುಂಡುಗಾದರೂ ಕಟ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು ಕಾಯೋದ್ರೊಳಗಾಗಿ ಒಂದು ಚಿಟಿಕೆ ಹಿಂಗು ಕುಟ್ಕೊಳ್ಳಿ. ಬಾಣಲಿಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಹೊಂಬಣ್ಣಕ್ಕೆ ಬರ್ತಿದೆ ಅನ್ನುವಾಗ ಕಡಲೆ ಬೀಜನ ಹಾಕಬೇಕು. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗ್ತಾ ಇದ್ದ ಹಾಗೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ, ಅದನ್ನು ಹಾಕಬೇಕು. ಆಮೇಲೆ ಗೋಡಂಬಿ ಆಪ್ಷನಲ್ ಫ್ರೆಂಡ್ಸ್, ನಿಮಗಿಷ್ಟ ಇದ್ದರೆ ಹಾಕ್ಕೋಬೋದು. ನಮ್ಮ ಮನೇಲಿ ಹುಡುಗರು ಕೇಳಿದ್ರು ಅಂದ್ಬಿಟ್ಟು ಒಂದು 5-6 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ 2 ಚಿಟಿಕೆ ಅರಿಶಿನ, ಮತ್ತು ನಾವು ಆಲ್ರೆಡಿ ಕುಟ್ಟಿಟ್ಕೊಂಡಿದ್ದೀವಲ್ಲ ಹಿಂಗು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ಮಿನಿಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆಯಲ್ಲಿ ಆ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪ್ ಆಗಿರುತ್ತೆ. ಆಗ ನಾವು ನೆನೆಸಿಟ್ಟಿದ್ದೀವಲ್ಲ ಅವಲಕ್ಕಿನ ಬಾಣಲಿಗೆ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನಾವು ಕೈಯಾಡಿಸ್ಬೇಕು, ಇಲ್ಲಾಂದರೆ ಉಪ್ಪು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ನಾವು ಅವಲಕ್ಕಿನ ನೀರಿಂದ ತೆಗಿವಾಗ ಹಿಂಡಿರ್ತೀವಲ್ಲ, ಅದು ಉಂಡೆ ಥರ ಕಾಣಿಸ್ತಿದೆ ನೋಡಿ, ಅದನ್ನೇನು ನೀವು ಜಾಸ್ತಿ ಪ್ರೆಸ್ ಮಾಡೋ ಅಗತ್ಯ ಇಲ್ಲ. ಸ್ಪೂನಲ್ಲಿ ಹೀಗೆ ಜೆಂಟಲಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಆ ಉಂಡೆ ಥರ ಏನಿತ್ತಲ್ಲ ಅವಲಕ್ಕಿ, ಅದೆಲ್ಲ ತಾನಾಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ, ಉದುರುವಾಗಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ನಾವು ಕಾಯಿ ತುರ್ಕೊಂಡು ಒಂದು ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ. ಬಟ್ ನಮಗೆ ಬೇಕಾಗಿರೋದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಅಷ್ಟೇ.
ಕುಕ್ ಆಗಲಿ ಅಂತ ನಾವು ಮುಚ್ಚಿಟ್ಟಿದ್ವಲ್ಲ ಅವಲಕ್ಕಿನ, ಈಗ 2 ನಿಮಿಷ ಆಯಿತು. ಈಗ ಅದಕ್ಕೆ ನಿಂಬೆ ರಸ ಮತ್ತು ಕಾಯಿ ತುರಿ 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ತುರಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ಈ ಹುಸ್ಲಿ. ಹಾಗಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಧಾರಾಳವಾಗಿ ಈ ರೆಸಿಪಿಗೆ ನಾವು ಬಳಸ್ಬೋದು. ಟೇಸ್ಟಿಯಾಗಿ ಮತ್ತು ಕಲರ್ಫುಲ್ಲಾಗಿ ಇರುತ್ತೆ. ಅವಲಕ್ಕಿ ಹುಸ್ಲಿ ರೆಡಿ ಆಯಿತು ಗೈಸ್. ಈಗ ನಾವು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ನಾವು ಸರ್ವ್ ಮಾಡುವಾಗ ಗಾರ್ನಿಷಿಗೆ ಯೂಸ್ ಮಾಡ್ಕೋಬೋದು, ಅಥವಾ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಬಾಣಲಿಗೆ ಹಾಕಿ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿಬಿಡ್ಬೋದು. ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ. ಹಾಗೆ ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಯಾವಾಗಲೂ ಅವಲಕ್ಕಿ ಉಪ್ಪಿಟ್ಟೆ ಮಾಡೋ ಬದಲು ಆವಾಗವಾಗ ಅವಲಕ್ಕಿ ಹುಸ್ಲಿ ಮಾಡಿಕೊಂಡ್ರೆ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಈ ಅವಲಕ್ಕಿ ಹುಸ್ಲಿ ಏನಿದೆ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬಟ್ ಇದ್ರ ಜೊತೆ ಸಿಹಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ರಸಾಯನ ಮಾಡೋಣ ಅಂತ ಹಾಗೆ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಸಕ್ಕರೆ ಹಾಕೋದು ಬೇಡ ಅಂತ ಬೆಲ್ಲನ ಹಾಗೆ ಸ್ಕ್ರೇಪ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ತುರ್ಕೋಬೋದು, ಬಟ್ ನಾನು ಮಾಡ್ತಾ ಇರೋದು ಸ್ವಲ್ಪ ಅಂದ್ಬಿಟ್ಟು ಹಾಗೆ ನೈಫಲ್ಲೇ ಸ್ಕ್ರೇಪ್ ಮಾಡಿಕೊಂಡೆ. ಇಷ್ಟು ಕ್ವಾಂಟಿಟಿಗೆ ನಾವು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಈ ಬಾಳೆಹಣ್ಣು ಮತ್ತು ಬೆಲ್ಲದ ಮಿಶ್ರಣ ಏನಿದೆ ಅದಕ್ಕೆ ನಾವು ಕುಟ್ಟಿರೋ ಏಲಕ್ಕಿ ಪುಡಿ ಹಾಕಿಬಿಟ್ಟು ಕಾಯಿ ತುರಿನ ಉದುರಿಸ್ಬೇಕು. ಈ ರಸಾಯನಕ್ಕೂ ಕೂಡ ನಾವು ಎಷ್ಟು ಧಾರಾಳವಾಗಿ ಕಾಯಿ ತುರಿ ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ಮಕ್ಕಳು ಬಾಳೆಹಣ್ಣು ತಿನ್ನಿ ಅಂದರೆ ಹಾಗೆ ತಿನ್ನೋದೇ ಇಲ್ಲ. ಸೊ ಮನೆಯಲ್ಲಿ ಬಾಳೆಹಣ್ಣು ಜಾಸ್ತಿ ಇದ್ದಾಗ ಈ ಥರ ರಸಾಯನ ಮಾಡಿಬಿಟ್ರೆ ಬೇಗ ಖರ್ಚಾಗ್ಬಿಡುತ್ತೆ. ಸೊ ಈಗ ರಸಾಯನ ಕೂಡ ರೆಡಿ ಆಯಿತು. ಈಗ ಸರ್ವ್ ಮಾಡೋದು ಒಂದೇ ಕೆಲಸ. ಬಿಸಿ ಬಿಸಿ ಅವಲಕ್ಕಿ ಹುಸ್ಲಿ ಜೊತೆ ಬಾಳೆಹಣ್ಣಿನ ರಸಾಯನ ಹಾಕಿ ಕೊಟ್ಟರೆ ವಾವ್, ಮಕ್ಕಳು ದೊಡ್ಡವರು ಎಲ್ಲರೂ ಆಸೆ ಪಟ್ಟು ತಿಂತಾರೆ. ನೋಡ್ತಾ ನೋಡ್ತಾ ಮಾಡಿರೋ ಹುಸ್ಲಿ ಪಾತ್ರೆನೇ ಖಾಲಿ ಆಗೋಗುತ್ತೆ. ನೋಡಿದ್ರಲ್ಲ ಗೈಸ್, ಅವಲಕ್ಕಿ ಹುಸ್ಲಿ ಮತ್ತು ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಗೈಸ್, ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ಕೊಡೋ ಲೈಕ್ ನನಗೊಂದು ಮೋಟಿವೇಶನ್ ಇದ್ದ ಹಾಗೆ, ಸೊ ದಟ್ ನನಗೂ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಒಂದು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.